ಕಾಯ್ದೆ ರೂಪಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂತ ಹೊಣೆ ಹೊತ್ತಿರೋ ಶಾಸಕರು ಸಚಿವರೇ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಘೋಷಣೆ ಕೂಗುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಅಷ್ಟೇ ಅಲ್ಲ, ಸರ್ಕಾರದ ಮುಖ್ಯಸ್ಥರೆನಿಸಿದ್ದಂಥ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದ್ರು. ಕೇಂದ್ರ ಸರ್ಕಾರದ ಮನರೇಗಾ ಯೋಜನೆ ಹೆಸರನ್ನ ಬದಲಿಸಿ ವಿಬಿಜಿ ರಾಮ್ಜಿ ಹೆಸರನ್ನು ಅಳವಡಿಸುವ ಮೂಲಕ ರೈತಾಪಿ ಕೂಲಿ ಕಾರ್ಮಿಕರ ಉದ್ಯೋಗ ಖಾತ್ರಿ ಹಕ್ಕಿಗೆ ಕತ್ತರಿ ಹಾಕಿದೆ ಎಂದು ಆರೋಪಿಸಿದ್ರು. ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರು ಈ ಕಾಯ್ದೆ ಬದಲಾವಣೆ ಮಾಡಿದ್ರಿಂದ ರಾಜ್ಯದ 71 ಲಕ್ಷದಷ್ಟು ಕಾರ್ಮಿಕರಿಗೆ ತೊಂದರೆ ಉಂಟಾಗಿದ್ದು, ಕೇಂದ್ರ ಈ ಕೂಡಲೇ ಮಾರಕ ಕಾಯ್ದೆಯನ್ನ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ್ರು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಕರ್ನಾಟಕದಲ್ಲಿ ಅಂಗವಿಕಲರು ಕೆಲಸ ಮಾಡ್ತಾಯಿದ್ರು. ಈಗ ಏನು ಮಾಡಿದ್ದಾರೆ, ವಿಬಿಜಿ ರಾಮ್ಜಿ ಆ್ಯಕ್ಟ್ನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು, ಯಾವ ಪಂಚಾಯತಿನಲ್ಲಿ ಮಾಡಬೇಕು, ಯಾವ ಹಳ್ಳಿನಲ್ಲಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಬೈ ನೋಟಿಫಿಕೇಷನ್ ಅವರು ತೀರ್ಮಾನ ಮಾಡೋದು. ಮನ್ರೇಗಾ ಆ್ಯಕ್ಟ್ನಲ್ಲಿ ಏನಂತ ಇತ್ತು ಅಂತಂದರೆ, ಅವರು ಎಲ್ಲಿ ವಾಸ ಮಾಡ್ತಾರೆ ಅವ್ರ ಮಕ್ಕಳುಗಳನ್ನೂ ಓದಿಸ್ಕೋಬೋದಾಗಿತ್ತು, ಮತ್ತು ಅವ್ರಿಗೂ ಕೆಲಸ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿತ್ತು. ವರ್ಷದಲ್ಲಿ 365 ದಿನದಲ್ಲಿ 100 ದಿನಗಳು ಕೊಡ್ತಕ್ಕಂಥದ್ದು. ಈಗ ವಿಬಿಜಿ ರಾಮ್ಜಿ ಆಕ್ಟ್ ಪ್ರಕಾರ 60 ದಿನ ವ್ಯವಸಾಯದ ಸಂದರ್ಭದಲ್ಲಿ ಕೊಡೋಗಿಲ್ಲ. ಮನ್ರೇಗಾ ಆಕ್ಟ್ನಲ್ಲಿ ಯಾವ ಕಾಲದಲ್ಲಾದರೂ ಕೂಡ ಕೊಡ್ಬೋದಾಗಿತ್ತು. ಅದು ಸಂವಿಧಾನಿಕವಾದಂಥ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೈಟ್. ಅದು ಈ ರೈಟನ್ನು ಕೊಟ್ಟಿದ್ದದು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ರವರ ಸರ್ಕಾರ. ಸೊ ಈಗ ಹೊಸ ಕಾಯ್ದೆ ಪ್ರಕಾರ ವಿಬಿಜಿ ರಾಮ್ಜಿ ಪ್ರಕಾರ 60%, 60% ಕೇಂದ್ರ ಸರ್ಕಾರ ಕೊಡೋದು, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ. ಹಿಂದೆ ಮನ್ರೇಗಾ ಆಕ್ಟ್ ಪ್ರಕಾರ ಪೂರ್ಣ ವೇತನವನ್ನು ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಾಯಿದ್ರು. ಈಗ ಮಾಡಿರ್ತಕ್ಕಂಥದ್ದು 60% ಕೇಂದ್ರ ಸರ್ಕಾರ, 40% ಮಾಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ. ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತಂದೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ, ಮಹಿಳೆಯರು, ದಲಿತರು, ಸಣ್ಣ ರೈತರು, ಅವ್ರು ಏನು ಕೆಲಸ ಮಾಡ್ತಾಯಿದ್ರು, ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರು, ಆ ಕೆಲಸವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಎಲ್ಲ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮುಂದೆ ಅವರ ಹೆಸರನ್ನ ಜೋಡಿಸಿ ನಾವು ಹೊಸ ಆದೇಶವನ್ನ ಮಾಡ್ತೇವೆ. ಈಗ ಕೋಡಳ್ಳಿ ಗ್ರಾಮ ಪಂಚಾಯತಿ ಅನ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಕೋಡಳ್ಳಿ ಕಾರ್ಯಾಲಯ ಅಂತ ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ, ಆ ಊರ ಹೆಸರು ಇರ್ತದೆ, ಆ ಪಂಚಾಯತಿ ಹೆಸರಿದೆ. ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ. ಇದಕ್ಕೂ ಮುನ್ನ ಫ್ರೀಡಂ ಪಾರ್ಕ್ನಿಂದ ವಿಶೇಷ ಬಸ್ ಮೂಲಕ ರಾಜಭವನಕ್ಕೆ ತೆರಳಿದ ಸಿಎಂ ಡಿಸಿಎಂ ತಂಡ ರಾಜ್ಯಪಾಲರನ್ನ ಭೇಟಿಯಾಗಿ ಈ ಕುರಿತು ಮನವಿ ಪತ್ರವನ್ನು ಸಲ್ಲಿಸಿದ್ರು. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್, ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಸೇರಿ ಹಲವು ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು.